ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ಕೂಡ ನಮ್ಮ ಕರುನಾಟು.in ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ. ಇವತ್ತು ಈ ರೀಸನಿಂಗ್ ಅಥವಾ ಮೆಂಟಲ್ ಎಬಿಲಿಟಿಯಲ್ಲಿ ಬರ್ತಕ್ಕಂತ ದಿಕ್ಕುಗಳು ಚಾಪ್ಟರ್ ಮೇಲೆ ಕೆಲವೊಂದು ಕ್ವಶನ್ಸ್ ಗಳನ್ನು ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲ ಕ್ವಶನ್ ಆಗಿದೆ ನೋಡಿ. ದಿಕ್ಕುಗಳು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಹೌದಾ? ಬೇಸಿಕ್ ಏನು ಅಂತ ಕೇಳಿದ್ರೆ ಏನಿಲ್ಲ, ಇಲ್ಲೇ ಹಾಕ್ಬೇಡ. ಜಸ್ಟ್ ಏನ್ ಮಾಡ್ಬೇಕು, ನಾವಿಲ್ಲಿ ಈ ರೀತಿ ದಿಕ್ಕುಗಳನ್ನ ನೋಡ್ತಾ ಹೋಗ್ಬೇಕು. ಇದು ನಾರ್ತ್ ಉತ್ತರ ದಿಕ್ಕು, ಸೌತ್ ದಕ್ಷಿಣ ದಿಕ್ಕು, ಈಸ್ಟ್ ಪೂರ್ವ ದಿಕ್ಕು, ಅದೇ ರೀತಿ ವೆಸ್ಟ್ ಪಶ್ಚಿಮ ದಿಕ್ಕು. 4 ದಿಕ್ಕುಗಳಾಯ್ತು. ಇನ್ನು 4 ಉಪದಿಕ್ಕುಗಳು ಅಂತ ಬಂದಾಗ ಈ ಕಡೆ ಬರ್ತಕ್ಕಂಥದ್ದು ನಾರ್ತ್ ಈಸ್ಟ್, ಈ ಕಡೆ ಸೌತ್ ಈಸ್ಟ್, ಈ ಕಡೆ ಸೌತ್ ವೆಸ್ಟ್, ಇಲ್ಲಿ ಬರುವಂತದ್ದು ನಾರ್ತ್ ವೆಸ್ಟ್. ಇದನ್ನ ಕನ್ನಡದಲ್ಲಿ ಹೇಳೋದು ಏನು ಅಂತ ಕೇಳಿದ್ರೆ ಇದು ವಾಯುವ್ಯ, ಈಶಾನ್ಯ, ಆಗ್ನೇಯ ಮತ್ತೆ ನೈಋತ್ಯ. ಇಷ್ಟು ಗೊತ್ತಿದ್ರೆ ಸಾಕು. ಇನ್ನು ಇದ್ರ ಜೊತೆಗೆ ಇನ್ನೇನ್ ಬೇಕಪ್ಪ? ಈ ಕಡೆ ನಿಂತ್ಕೊಂಡಿದ್ದೀರಿ, 90 ಡಿಗ್ರಿ ಬಲಕ್ಕೆ ಅಂತ ಬಂದ್ರೆ ಈ ರೀತಿ ತಿರುಗ್ತೀರಿ, 90 ಡಿಗ್ರಿ ಎಡಕ್ಕೆ ಅಂತ ಬಂದಾಗ ಈ ಕಡೆ ತಿರುಗ್ತೀರಿ. ಹೌದಾ? ಅದೇ ರೀತಿ ಇಲ್ಲಿ ನಿಂತ್ಕೊಂಡಿದ್ದೀರಿ, 180 ಡಿಗ್ರಿ ತಿರುಗ್ಬೇಕು ಬಲದಿಂದ ಅಂತ ಬಂದ್ರೆ ಯಾವ ರೀತಿ ತಿರುಗ್ತೀರಿ? ಹೀಗೆ ತಿರುಗೋದುಂಟು. ಹೌದಾ? 180 ಡಿಗ್ರಿ ಬಲಕ್ಕೆ ಅಂದ. ಅದೇ ರೀತಿ ಎಡಕ್ಕೆ ಅಂತ ಬಂದಾಗ ಹೀಗೆ ತಿರುಗೋದುಂಟು. ಸೊ ಯಾವ ಕಡೆ ಮುಖ ಮಾಡಿದಿರಿ ಅಂತ ಕ್ವಶನ್ಸ್ ಕೇಳ್ತಾರೆ. ಸೊ ಹಾಗಾಗಿ ಬಲಕ್ಕೆ ಎಡಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಹೌದಾ? ಹೌದು. ಸೊ ಇದನ್ನ ಕ್ವಶನ್ಸ್ ನೋಡಿ ಏನಿದೆ. ಲೋಕೇಶ್ ಅವರು ತನ್ನ ಮನೆಯಿಂದ ಉತ್ತರಕ್ಕೆ 15 ಕಿಲೋಮೀಟರ್ ದೂರ ಹೋಗ್ತಾರೆ. ಓಕೆ, ನಾವೇನ್ ಮಾಡೋಣ, ಸೆಂಟೆನ್ಸ್ ವೈಸ್ ಇಲ್ಲಿ ಚಿತ್ರ ಬಿಡಿಸ್ತಾ ಹೋಗೋಣ. ಓಕೆ, ಇಲ್ಲಿದೆ ಮನೆ ಇದೆ, ಇಲ್ಲಿ ಮನೆಯಿಂದ ಉತ್ತರಕ್ಕೆ ಎಷ್ಟು ಕಿಲೋಮೀಟರ್ ಇದೆ? 15 ಕಿಲೋಮೀಟರ್ ಇದೆ. ಓಕೆ, ನಂತರ ಅವರು ಪಶ್ಚಿಮಕ್ಕೆ ತಿರುಗಿ 10 ಕಿಲೋಮೀಟರ್ ಕ್ರಮಿಸ್ತಾರೆ. ನೋಡಿ, ಇದು ಉತ್ತರ ಆದ್ರೆ ಪಶ್ಚಿಮ ಯಾವ ಕಡೆ ಬರುತ್ತೆ? ಈ ಕಡೆ. ಎಷ್ಟು ಕಿಲೋಮೀಟರ್ ಚಲಿಸ್ತಾರೆ? 10 ಕಿಲೋಮೀಟರ್ ಚಲಿಸ್ತಾರೆ. ನಂತರ ದಕ್ಷಿಣಕ್ಕೆ ತಿರುಗ್ತಾರೆ. ಓಕೆ, 5 ಕಿಲೋಮೀಟರ್ ಚಲಿಸ್ತಾರೆ. ಅಂದ್ರೆ ಇದರ ಒಂದ್ ಸ್ವಲ್ಪ. ಓಕೆ, 5 ಕಿಲೋಮೀಟರ್ ಚಲಿಸ್ತಾರೆ ಇಲ್ಲಿ. ಅಂತಿಮವಾಗಿ ಪೂರ್ವಕ್ಕೆ ತಿರುಗಿ, ಓಕೆ, ಅಂತಿಮವಾಗಿ ಪೂರ್ವಕ್ಕೆ ತಿರುಗಿ ಎಷ್ಟು? 10 ಕಿಲೋಮೀಟರ್ ಅಂದ್ರೆ ಕರೆಕ್ಟ್ ಆಗಿ ಇಲ್ಲಿಗೆ ಬಂದು ಮುಟ್ತಾರೆ. ಹೌದಾ? ಇಲ್ಲೂ 10 ಕಿಲೋಮೀಟರ್ ಇದೆ. ಅವನು ತನ್ನ ಮನೆಯಿಂದ ಯಾವ ದಿಕ್ಕಿನಲ್ಲಿದ್ದಾನೆ ನೋಡಿ. ಇವ್ರ ಮನೆ ಬಂದು ಇಲ್ಲಿಂದ ಶುರು ಹಚ್ಕೊಂಡಿದ್ರು. ಸೊ ಬಂದು ಮುಟ್ಟಿರುವಂತದ್ದು ಇಲ್ಲಿ. ಈ ಮನೆಯಿಂದ ಯಾವ ದಿಕ್ಕಿಗೆ ಇದ್ದಾರೆ ಅಂತ ಕೇಳಿದ್ರೆ ಇದು ಯಾವ ದಿಕ್ಕು? ಉತ್ತರ ದಿಕ್ಕು. ಹೌದಾ? ನಾರ್ತ್ ಡಿರೆಕ್ಷನ್ ಅಲ್ಲಿ ಅವರು ಇದ್ದಾರೆ ಅಟ್ ಪ್ರೆಸೆಂಟ್. ಈಸಿ ಅಲ್ವಾ? ಎಸ್. ಇದೇ ರೀತಿ ಏನ್ ಮಾಡೋಣ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡೋಕ್ಕೂ ಮುಂಚೆ ಇಲ್ಲಿ ಪೈಥಾಗೋರಸ್ ರೂಲ್ ಏನಿದೆ, ಪ್ರಮೇಯ ಏನಿದೆ, ಅದನ್ನ ನಾವೆಲ್ಲರೂ ಕಲ್ತ್ಕೊಂಡ್ ಬಂದಿದೀವಿ. ಸ್ವಲ್ಪ ನೋಡ್ಕೊಂಡು ಹೋಗೋಣ. ಇಲ್ಲಿ ನಾನೇನ್ ಮಾಡ್ತೀನಿ, ಒಂದು ಟ್ರಯಾಂಗಲ್ ಅನ್ನ ಬರೀತೀನಿ. ಓಕೆನಾ? ಎ ಬಿ ಸಿ. ಪೈಥಾಗೋರಸ್ ಥಿಯರಂ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ಈ ಒಂದು ಸೈಡ್, ಈ ಒಂದು, ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ಎ ಬಿ ಇದೆ, ಬಿ ಸಿ ಇದೆ, ಎ ಸಿ ಇದೆ. ಹೌದಾ? ಇಲ್ಲಿ ಎ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಬಿ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಸಿ ಸ್ಕ್ವೇರ್. ಅಂದ್ರೆ ಎರಡು ಚಿಕ್ಕ ಬಾಹುಗಳೇನಿದಾವೆ ಅವುಗಳ ವರ್ಗಗಳನ್ನ ನಾವು ಕೂಡಿಸಿದಾಗ ನಮಗೆ ಸಿಗ್ತಕ್ಕಂಥದ್ದು ಈ ಒಂದು ಡಯಾಗೋನಲ್ ಅಂತ ಹೇಳ್ತೀವಲ್ಲ, ಈ ಎ ಸಿ ಸ್ಕ್ವೇರ್ ಅದರ ವರ್ಗ ನಮಗೆ ಸಿಗುತ್ತೆ. ಕರೆಕ್ಟಾ? ಫಾರ್ ಎಕ್ಸಾಂಪಲ್ ಒಂದು ಕೊಟ್ಟಿದ್ದಾರೆ, ಎ ಸಿ ಸ್ಕ್ವೇರ್ ಕಂಡುಹಿಡಿಬೇಕು ಅಂತ ಕೇಳಿದ್ರೆ ಒಂದು ಸೈಡ್ 8, ಇನ್ನೊಂದು ಸೈಡ್ 6 ಅಂತ ತಗೊಂಡಿದ್ದಾರೆ. ಈಗ ಎ ಸಿ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ 8 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತ್ರಿ? 8 8 64 ಪ್ಲಸ್ 6 6 36, 64 36 ಅಂದಾಗ 100 ಆಯ್ತು. ಇದು ಯಾವುದರ ಒಂದು ವರ್ಗ ಅಂತ ಕೇಳಿದ್ರೆ 10ರ ವರ್ಗ. ಹಾಗಾಗಿ ಎ ಸಿ ಬಂದು ಎಷ್ಟಾಯ್ತು ಇಲ್ಲಿ? 10 ಆಯ್ತು. ಹೌದಾ? ಎಸ್. ಸೊ ಹಾಗಾಗಿ ಇಲ್ಲಿ 100 ಬರ್ತಿದ್ದಾರೆ ನೋಡಿ, ಇದು 100 ತಪ್ಪು, ಇದು ಒಂದು 0 ಕ್ಯಾನ್ಸಲ್ ಮಾಡಿ ಎ ಸಿ ಈಕ್ವಲ್ಸ್ ಟು 10. ಸಿಂಪಲ್ ಇದೆ. ಇಲ್ಲಿ ಈಸಿಯಾಗಿ ಮೇಡಮ್ ಇದನ್ನೆಲ್ಲ ನಾವು ಮಾಡ್ಬೇಕಾ? ಈಸಿಯಾಗಿ ಮಾಡ್ಬೇಕು ಅಂತ ಕೇಳಿದಾಗ ಇಲ್ಲಿ ಏನಾಗುತ್ತೆ ನೋಡಿ, ಈಸಿಯಾಗಿ ಮಾಡ್ಬೇಕು ಅಂತ ಕೇಳಿದಾಗ ಟ್ರಿಪ್ಲೆಟ್ಸ್ ಅಂತ ಹೇಳ್ತೀವಿ. ಟ್ರಿಪ್ಲೆಟ್ಸ್ ಯಾವ್ದು?
ಫಾರ್ ಎಕ್ಸಾಂಪಲ್ 8 6 ಕೊಟ್ರೆ ಇನ್ನೊಂದು ಯಾವ್ದಿರುತ್ತೆ 10 ಇರುತ್ತೆ, ಫಿಕ್ಸ್ ಇದು. ಹೌದಾ? ಅದೇ ರೀತಿ 12 5 ಇದ್ರೆ ಇನ್ನೊಂದು 13 ಇರುತ್ತೆ. ಅರ್ಥ ಆಯ್ತಾ? ಇದೇ ರೀತಿ ಮತ್ತೆ ಯಾವ್ದಾಗುತ್ತೆ ನೋಡ್ರಿ, ಈ ಕಡೆ 3 ಇದ್ರೆ, ಒಂದ್ ನಿಮಿಷ, ಓಕೆ, ಈ ಕಡೆ 3 ಇದೆ, 3 3 9 ಆಯ್ತು, ಈ ಕಡೆ 4 ಇದೆ, 4 4 16 ಆಯ್ತು, ಈ ಕಡೆ ಏನ್ ಬರುತ್ತೆ 5 ಬರುತ್ತೆ. ಹೌದಾ? ಸೊ ಇದನ್ನೊಂದು ಬರ್ಕೊ, 3 4 ಇದ್ರೆ 5 ಬರಬೇಕು. ಸೈಡ್ಸ್ ಗಳು, ಬಾಹುಗಳು, ಅಳತೆಗಳು. ಹೌದಾ? ಸೊ 8 6 ಇದ್ದಾಗ 10 ಬರ್ತದೆ, ಅಥವಾ 8 10 ಕೊಟ್ರೆ 6 ಬರುವಂತದ್ದು, 12 13 ಕೊಟ್ಟಾಗ 5 ಬರುವಂತದ್ದು, 3 5 ಕೊಟ್ಟಾಗ 4 ಬರುವಂತದ್ದು, ಟ್ರಿಪ್ಲೆಟ್ಸ್ ಅಂತ ಹೇಳ್ತೀವಿ. ಇವುಗಳನ್ನ ಒಂದ್ ಸೈಡ್ ನೀವು ನೆನಪಿಟ್ಕೊಂಡ್ಬಿಟ್ರೆ ಈಸಿ ಆಗ್ಬಿಡುತ್ತೆ. ಯಾವ ರೀತಿಯಾಗಿ ಮಾಡ್ತಾ ಹೋಗೋದು ನೋಡಿ. ಒಬ್ಬ ಪ್ರಯಾಣಿಕ ಮೊದಲು 32 ಕಿಲೋಮೀಟರ್ ಉತ್ತರ ದಿಕ್ಕಿಗೆ ನಡೀತಾನೆ. ಓಕೆ, ಇಲ್ಲಿಂದ ಶುರು ಮಾಡ್ಕೊಳ್ತಾನೆ. ಉತ್ತರ ದಿಕ್ಕಿಗೆ ಎಷ್ಟು ಅಂತ ಕೇಳಿದ್ರೆ 32 ಕಿಲೋಮೀಟರ್. ಹೌದಾ? ಎಸ್, 32 ಕಿಲೋಮೀಟರ್. ಅನಂತರ 10 ಕಿಲೋಮೀಟರ್ ಪಶ್ಚಿಮಕ್ಕೆ ನಡೀತಾನೆ. ಇಲ್ಲಿಂದ ಪಶ್ಚಿಮ ಈ ಕಡೆ 10 ಕಿಲೋಮೀಟರ್ ನಡೀತಾನೆ. ಅನಂತರ 8 ಕಿಲೋಮೀಟರ್ ದಕ್ಷಿಣ ದಿಕ್ಕಿಗೆ ನಡೀತಾನೆ. ಓಕೆ, 8 ಕಿಲೋಮೀಟರ್ ದಕ್ಷಿಣ ದಿಕ್ಕಿಗೆ ನಡೀತಾನೆ. ಅವನು ಹೊಸದಾಗಿ ಆರಂಭಿಸಿದ ಸ್ಥಳದಿಂದ, ಅಂದ್ರೆ ಇಲ್ಲಿಂದ ಎಷ್ಟು ದೂರದಲ್ಲಿದ್ದಾನೆ ಮತ್ತೆ ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಇಲ್ಲಿ ನಾನೇನ್ ಮಾಡ್ತೀನಿ, ಒಂದು ಸಣ್ಣ ಈ ರೀತಿ ಟ್ರಯಾಂಗಲ್ ಶೇಪ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಮೇಲ್ಗಡೆದು ನೋಡಿ, ಇಲ್ಲಿ 10 ಇದೆ ಅಂತಂದ್ರೆ ಇದು ಕೂಡ 10 ಆಯ್ತು. ಕರೆಕ್ಟಾ? ಇಲ್ಲಿ ಟೋಟಲ್ 32 ಕಿಲೋಮೀಟರ್ ಇದೆ, ಅದರಲ್ಲಿ 8 ಕಿಲೋಮೀಟರ್ ಮೈನಸ್ ಮಾಡಿದ್ರೆ ಎಷ್ಟಾಗತ್ರಿ? ಇದೆಷ್ಟಾಯ್ತು? 24 ಕಿಲೋಮೀಟರ್ ಆಯ್ತು. ಹೌದಾ? ನಮಗ್ ಬೇಕಾಗಿರ್ತಕ್ಕಂಥದ್ದು ಈ ಒಂದು ದೂರ. ಹಂಗಂದ್ರೆ ಪೈಥಾಗೋರಸ್ ಅಪ್ಲೈ ಮಾಡ್ಬೋದಾ? ಏನ್ ಮಾಡ್ತೀರಿ, ಇಲ್ಲಿ ಒಂದ್ ಕಡೆದು 10 ಇದೆ, ಸ್ಕ್ವೇರ್ ಮಾಡ್ತೀರಿ, ಇನ್ನೊಂದು ಕಡೆದು 24 ಇದೆ, ಸ್ಕ್ವೇರ್ ಮಾಡ್ತೀರಿ. ಏನಾಯ್ತು? 10 10 100. 24 24 ನೋಡಿ, ವರ್ಗ ಸಂಖ್ಯೆಗಳು ಮತ್ತೆ ಘನ ಸಂಖ್ಯೆಗಳು ನಿಮಗೆ ಗೊತ್ತಿರಬೇಕು, ಬೈ ಹ್ಯಾರ್ಟ್ ಇರ್ಬೇಕದು. ಹೌದಾ? 30ರವರೆಗೂ, ಮಿನಿಮಮ್ 30ರವರೆಗೂ ವರ್ಗ ಸಂಖ್ಯೆಗಳು ಗೊತ್ತಿರಬೇಕು, ಮಿನಿಮಮ್ 10ರವರೆಗೂ ಘನ ಸಂಖ್ಯೆಗಳು ಗೊತ್ತಿರ್ಬೇಕು ನಿಮಗೆ. 24 ವರ್ಗ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 576. 576 ಪ್ಲಸ್ 100 ಅಂತ ಕೇಳಿದ್ರೆ 676. ಇದು ಯಾವ್ದರ ವರ್ಗ? ಸ್ಕ್ವೇರ್ ರೂಟ್ ಅಂತ ಕೇಳಿದ್ರೆ ಯಾವ್ದಾಗುತ್ತೆ? ಇದು 26ರದ್ದು. 25 25 625 ಆಗುತ್ತೆ. ಹಾಗಿದ್ರೆ 26 26 ಎಷ್ಟಾಗುತ್ತೆ? 676 ಆಗುತ್ತೆ. ಹಾಗಿದ್ರೆ ಈ ದೂರ ಎಷ್ಟು ಅಂತ ಕೇಳಿದ್ರೆ 26 ಕಿಲೋಮೀಟರ್. ಯಾವ ದಿಕ್ಕಿಗಿದೆ ಅಂತ ಕೇಳಿದ್ರೆ ಮೇಲ್ಗಡೆ ಉತ್ತರ ನಾರ್ತ್, ಈ ಕಡೆ ಪಶ್ಚಿಮ ವೆಸ್ಟ್, ಅಂದ್ರೆ ನಾರ್ತ್ ವೆಸ್ಟ್ ಅಂದ್ರೆ ವಾಯುವ್ಯ. ಹೌದಾ? ವಾಯುವ್ಯ ದಿಕ್ಕು 26 ಕಿಲೋಮೀಟರ್ ದೂರದಲ್ಲಿದ್ದಾನೆ. ಅರ್ಥ ಆಯ್ತಲ್ಲ? ಇದೇ ರೀತಿ ಇನ್ನೊಂದು ಕ್ವಶನ್ ಬರುತ್ತೆ ನೋಡಿ. ಇಲ್ಲಿ ಮಹೇಶ 5 ಕಿಲೋಮೀಟರ್ ಪೂರ್ವ ದಿಕ್ಕಿಗೆ ನಡೀತಾನೆ. ಓಕೆ, ಮಹೇಶ 5 ಕಿಲೋಮೀಟರ್ ಏನ್ ಮಾಡ್ತಾನೆ? ಪೂರ್ವ ದಿಕ್ಕಿಗೆ ನಡೀತಾನೆ. ನಂತರ 12 ಕಿಲೋಮೀಟರ್ ಉತ್ತರ ದಿಕ್ಕಿಗೆ ನಡೀತಾನೆ. ಓಕೆ, 12 ಕಿಲೋಮೀಟರ್ ಉತ್ತರ ದಿಕ್ಕಿಗೆ ನಡೀತಾನೆ. ಅವನು ಹೊಸದಾಗಿ ಆರಂಭಿಸಿದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ಇಲ್ಲಿಂದ ಇಲ್ಲಿ ಎಷ್ಟು ದೂರ ಅಂತ ಕೇಳ್ತಾ ಇದಾರೆ. ನಾನು ಟ್ರಿಪ್ಲೆಟ್ಸ್ ಅಲ್ಲಿ ಹೇಳಿದ್ದೆ 5 12 ಬಂದ್ರೆ ಎಷ್ಟು ಬರಬೇಕು? 13 ಬರಬೇಕು. ನೋಡಿ, ಈ ಟ್ರಿಪ್ಲೆಟ್ಸ್ ಗಳು ನೆನಪಿದ್ರೆ ಇದನ್ನ ಸಾಲ್ವ್ ಮಾಡೋ ಅಗತ್ಯನೇ ಇಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬೋದು. ಆದ್ರೂ ಕೂಡ ಟ್ರೈ ಮಾಡೋಣ. 5ರ ವರ್ಗ ಪ್ಲಸ್ 12ರ ವರ್ಗ ಎಷ್ಟಾಯ್ತ್ರಿ? 25 ಪ್ಲಸ್ 12ರ ವರ್ಗ ಅಂದಾಗ 144, 9 6 169. ಈ ಒಂದು ಸಂಖ್ಯೆ 13ರ ಏನಂತ ಹೇಳ್ತೀವಿ? ವರ್ಗ ಸಂಖ್ಯೆ ಅಂತ ಹೇಳ್ತೀವಿ. ಹಾಗಿದ್ರೆ ಈ ದೂರ ಎಷ್ಟು ಬಂತು ನಮ್ಗೆ? ಇಲ್ಲಿ 13 ಕಿಲೋಮೀಟರ್. ಯಾವ ದಿಕ್ಕು ಅಂತ ಕೇಳಿದ್ರೆ ಈ ಕಡೆ ಉತ್ತರ ನಾರ್ತ್, ಈ ಕಡೆ ಪೂರ್ವ ಈಸ್ಟ್. ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ. ಹೌದಾ? 13 ಕಿಲೋಮೀಟರ್ ಯಾವ ದಿಕ್ಕಿಗೆ ಅಂತ ಬಂದಾಗ ಈಶಾನ್ಯ ದಿಕ್ಕಿಗೆ. ಹೌದಲ್ವಾ? ಎಸ್. ಇದೇ ರೀತಿ ಇನ್ನೊಂದನ್ನ ನೋಡೋಣ. ಓಕೆ, ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ರಸಿಕ್ ಅವರು ಏನ್ ಮಾಡ್ತಾರೆ? ಉತ್ತರದ ಕಡೆಗೆ 20 ಮೀಟರ್ ನಡೀತಾರೆ. ಓಕೆ, ರಸಿಕ್ ಅವರು ಉತ್ತರದ ಕಡೆಗೆ ಏನ್ ಮಾಡ್ತಾರೆ? 20 ಮೀಟರ್ ನಡೀತಾರೆ. ನಂತರ ಅವನು ಬಲಕ್ಕೆ ತಿರುಗಿ, ಉತ್ತರದಿಂದ ಬಲಕ್ಕೆ ಅಂದ್ರೆ ಯಾವ ಕಡೆ ಆಯ್ತು? ಪೂರ್ವಕ್ಕಾಯ್ತು. ಎಷ್ಟು? 20 ಮೀಟರ್ ಮತ್ತೆ ನಡೀತಾರೆ. ನಂತರ ಮತ್ತೆ ಏನ್ ಮಾಡ್ತಾರೆ? ಇಲ್ಲಿ ಬಲಕ್ಕೆ ತಿರುಗ್ತಾರೆ. ನೋಡಿ, ಮತ್ತೆ ಬಲಕ್ಕೆ, ಈ ಕಡೆಯಿಂದ ಪೂರ್ವಕ್ಕೆ ಹೋಗ್ತಾ ಇದ್ರೆ ಅಲ್ಲಿಂದ ಬಲಕ್ಕೆ ಅಂದ್ರೆ ದಕ್ಷಿಣಕ್ಕೆ ಬಂತು. ಹೌದಾ?
ಸೊ ನೀವೇನ್ ಮಾಡ್ಬೋದು, ಇದನ್ನ ಇಮ್ಯಾಜಿನ್ ಮಾಡ್ಕೊಂಡು ಕೂಡ ಆನ್ಸರ್ ಮಾಡ್ಬೋದು. ಎಷ್ಟು? 30 ಮೀಟರ್. ಓಕೆ, 20ಗಿಂತ ಸ್ವಲ್ಪ ಜಾಸ್ತಿ 30 ಮೀಟರ್ ನಡೀತಾರೆ. ನಂತರ ಎಡಕ್ಕೆ ತಿರುಗ್ತಾರೆ. ಈಗ ನೋಡಿ, ದಕ್ಷಿಣ ಅಂದ್ರೆ ಇದು, ಇಲ್ಲಿ ಉತ್ತರ. ಉತ್ತರಕ್ಕೆ ಮುಖ ಮಾಡಿ ನಾವು ಬಲಕ್ಕೆ ಅಂತಂದಾಗ ಆಬ್ವಿಯಸ್ಲಿ ಈ ಕಡೆ ಪೂರ್ವ ದಿಕ್ಕಿಗೆ ಹೋಗ್ತೀವಿ. ಅದೇ ರೀತಿ ಉತ್ತರಕ್ಕೆ ಮುಖ ಮಾಡಿ ಎಡಕ್ಕೆ ಹೋಗೋದು ಅಂತಂದ್ರೆ ಯಾವ ಕಡೆ ಹೋಗ್ತೀವಿ? ನಾವು ಪಶ್ಚಿಮಕ್ಕೆ ಹೋಗ್ತೀವಿ. ಆದರೆ ದಕ್ಷಿಣಕ್ಕೆ ಮುಖ ಮಾಡಿದಾಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಬಹುದು, ಈ ರೀತಿ ರಿವರ್ಸ್ ತಿರುಗಿ ನಿಮ್ಮ ಬಲ ಯಾವುದು ಅಂತ ಕೇಳಿದ್ರೆ, ಈ ಕಡೆ ಉತ್ತರ ದಿಕ್ಕಿಗೆ ಯಾವುದು ಬಲ ಆಗಿರುತ್ತೋ ಅದು ದಕ್ಷಿಣ ಕಡೆ ಮುಖ ಮಾಡಿದಾಗ ನಮಗೆ ಎಡ ಆಗಿರುತ್ತೆ, ರಿವರ್ಸ್ ಆಗಿರುತ್ತೆ. ಹೌದಾ? ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಮಗೆ ಬಲ ಅಂದ್ರೆ ಎಡ, ಎಡ ಅಂದ್ರೆ ಬಲ. ಇಲ್ಗಡೆ ಏನಾಗುತ್ತೆ? ರಿವರ್ಸ್ ಆಗುತ್ತೆ ಇಲ್ಲಿ ಉತ್ತರ ಮತ್ತೆ ದಕ್ಷಿಣ. ಹೌದಾ? ಸೊ ಉತ್ತರಕ್ಕೆ ಮುಖ ಮಾಡಿ ಬಲ ದಿಕ್ಕು ಅಂತಂದ್ರೆ ಪೂರ್ವ ಆಗಿರುತ್ತೆ. ಅದೇ ರೀತಿ ದಕ್ಷಿಣಕ್ಕೆ ಮುಖ ಮಾಡಿ ಬಲಕ್ಕೆ ಅಂತಂದ್ರೆ ಪಶ್ಚಿಮ ದಿಕ್ಕಾಗುತ್ತೆ. ಅದೇ ರೀತಿ ನೋಡಿ, 30 ಮೀಟರ್ ನಡೆದ ನಂತರ ಎಡಕ್ಕೆ ತಿರುಗ್ತಾನೆ. ಎಡಕ್ಕೆ ಅಂದ್ರೆ ಉತ್ತರಕ್ಕೆ ಅಂದ್ರೆ ಎಡ ಈ ಕಡೆ ಆಯ್ತು, ಅದ್ರ ರಿವರ್ಸ್ ಅಂದ್ರೆ ಬಲಕ್ಕೆ ತಗೋಬೇಕು ನಾವಿಲ್ಲಿ. ಹೌದಾ? ದಕ್ಷಿಣ ಅಂತ ಬಂದ್ರೆ ರಿವರ್ಸ್ ತಗೊಂಡ್ಬಿಡ್ಬೇಕು. ಎಷ್ಟು? 35 ಮೀಟರ್ ನಡೀತಾರೆ. ಓಕೆ, 35 ಮೀಟರ್. ಅಂತಿಮವಾಗಿ ಅವನು ಮತ್ತೆ ಎಡಕ್ಕೆ ತಿರುಗ್ತಾನೆ. ಈ ಕಡೆ ಹೋಗ್ತಾ ಇದ್ದಾನೆ, ಈಗ ಎಡಕ್ಕೆ ಅಂತಂದ್ರೆ ಮತ್ತೆ ಏನಾಯ್ತು? ಉತ್ತರ ದಿಕ್ಕಿಗೆ ಬರುತ್ತೆ. ಉತ್ತರ ದಿಕ್ಕಿಗೆ ಎಷ್ಟು ಅಂತ ಕೇಳಿದ್ರೆ 10 ಮೀಟರ್. ಓಕೆ, ಇಲ್ಲಿ ನೋಡಿ, 20 ಮೀಟರ್ ಇಲ್ಲಿದೆ, 30 ಮೀಟರ್ ಇಲ್ಲಿದೆ, 20 ಈ 10 ಅಂತಂದ್ರೆ ಇದು 10 ಮೀಟರ್ ಆಗುತ್ತೆ. ಹೌದಾ? ಎಸ್. ಅವನು ಪ್ರಾರಂಭದ ಸ್ಥಾನದಿಂದ ಯಾವ ದಿಕ್ಕಿನಲ್ಲಿ ಮತ್ತು ಎಷ್ಟು ಮೀಟರ್ ದೂರದಲ್ಲಿದ್ದಾನೆ? ನೋಡಿ, ಪ್ರಾರಂಭ ಇಲ್ಲಿಂದ ಮಾಡಿದ್ರು. ಯಾವ ದಿಕ್ಕಿಗಿದ್ದಾರೆ ಅಂತ ಬಂದ್ರೆ ಇಲ್ಲಿ ಪೂರ್ವ ದಿಕ್ಕಿಗಿದ್ದಾರೆ. ಎಷ್ಟು ಕಿಲೋಮೀಟರ್ ದೂರದಲ್ಲಿದ್ದಾರೆ ಅಂತ ಬಂದ್ರೆ ಇಲ್ಲಿ ಏನಿದೆ? 20 ಮೀಟರ್ ಇದೆ. ಇಲ್ಲಿ 35 ಮೀಟರ್. 30 ಪ್ಲಸ್ 25, 20 ಪ್ಲಸ್ 35 ಎಷ್ಟಾಯ್ತು? 55 ಮೀಟರ್. ಪೂರ್ವ ದಿಕ್ಕಿಗೆ 55 ಮೀಟರ್. ನೋಡಿ, ಆಪ್ಷನ್ 4 ಕರೆಕ್ಟ್ ಆಯ್ತು. ಹೌದಲ್ಲ? ಸೊ ಸ್ವಲ್ಪ ಕೇರ್ಫುಲಿ ಈ ದಿಕ್ಕು ಅಂತ ಬಂದಾಗ ದಕ್ಷಿಣ ದಿಕ್ಕು ಒಂದು ಇಂಪಾರ್ಟೆಂಟ್ ಆಗುತ್ತೆ, ಬಿಟ್ರೆ ಉಪದಿಕ್ಕುಗಳು ಇಂಪಾರ್ಟೆಂಟ್ ಆಗುತ್ತೆ, ಬಿಟ್ರೆ ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಅದನ್ನ ಬಿಟ್ರೆ ಮತ್ತೆ ಯಾವ್ದು ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಈ 90 ಡಿಗ್ರಿ 180 ಡಿಗ್ರಿ ತಿರುಗೋದು, ಬಲಕ್ಕೆ ಎಡಕ್ಕೆ ಹೇಳ್ತಾರಲ್ಲ, ಅವುಗಳು ಮಾತ್ರ ಜಾಸ್ತಿ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು. ಹೌದಾ? ಎಸ್. ಅದೇ ರೀತಿ ನೆಕ್ಸ್ಟ್ ನೋಡಿ, ರೂಪ ಅನ್ನೋಳು ಪೂರ್ವಕ್ಕೆ 8 ಕಿಲೋಮೀಟರ್ ನಡೀತಾಳೆ. ಓಕೆ, ರೂಪ ಪೂರ್ವಕ್ಕೆ 8 ಕಿಲೋಮೀಟರ್ ನಡೀತಾಳೆ. ಇಲ್ಲಿಂದ ಎಡಕ್ಕೆ ತಿರುಗ್ತಾಳೆ. ಪೂರ್ವಕ್ಕೆ ಈ ರೀತಿ ಹೋಗ್ತಾ ಇದ್ದಾಳೆ, ಎಡ ಅಂತಂದ್ರೆ ಉತ್ತರ ಬಂತು. ಹೌದಾ? ಈ ಉತ್ತರಕ್ಕೆ ತಿರುಗಿ ಎಷ್ಟು? 6 ಕಿಲೋಮೀಟರ್ ನಡೀತಾಳೆ. ಈಗ ರೂಪ ಯಾವ ದಿಕ್ಕಿಗೆ ತಿರುಗಿದ್ದಾಳೆ? ಯಾವ ದಿಕ್ಕಲ್ಲಿದ್ದಾಳೆ? ಈಗ ಉತ್ತರ ದಿಕ್ಕಿನಲ್ಲಿ ಇದ್ದಾಳೆ. ಹೌದಾ? ಉತ್ತರ. ಸ್ಥಳದಿಂದ ಶುರು ಮಾಡಿದಂತ ಸ್ಥಳದಿಂದ ಕನಿಷ್ಠ ದೂರ ನೋಡಿ, ಅವಳು ಹೀಗೆ ಹೀಗೆ ಹೋಗೋಕಿನ ಕನಿಷ್ಠ ದೂರ ಇದು. ಹೌದಾ? ಸೊ ಇಂಡೈರೆಕ್ಟ್ಲಿ ಏನಿದು? ಪೈಥಾಗೋರಸ್ ಥಿಯರಂ. 8 6 ಇದ್ದಾಗ ಏನ್ ಬರ್ಬೇಕು ಅಂತ ಹೇಳಿದ್ದೆ ನಾನು? ಟ್ರಿಪ್ಲೆಟ್ 10. 8 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಅಂತಂದ್ರೆ ಏನಾಯ್ತು? 64 ಪ್ಲಸ್ 36 ಅಂದ್ರೆ 100. 100ರ ಸ್ಕ್ವೇರ್ ರೂಟ್ ಅಂತಂದ ಬಂದಾಗ 10. ಹಾಗಿದ್ರೆ ಉತ್ತರಕ್ಕೆ 10 ಕಿಲೋಮೀಟರ್. ಆಪ್ಷನ್ ಸಿ ನೋಡಿ, ಇದು ಕರೆಕ್ಟ್ ಆನ್ಸರ್ ಆಯ್ತು ಇಲ್ಲಿ. ನೋಡಿ ಎಷ್ಟು ಈಸಿಯಾಗಿ ಗೊತ್ತಾಗುತ್ತಲ್ವಾ? ಇದೇ ರೀತಿ ಇನ್ನೊಂದು ಕ್ವಶನ್. ರಾಮು ಉತ್ತರಕ್ಕೆ ನಡೆಯುತ್ತಾ 15 ಮೀಟರ್ ಕ್ರಮಿಸಿದ ನಂತರ. ಓಕೆ, ಇಲ್ಲಿ ನೋಡ ಯಾವ ರೀತಿ ಇದೆ. ರಾಮು ಉತ್ತರಕ್ಕೆ 15 ಮೀಟರ್ ಕ್ರಮಿಸಿದ ನಂತರ ಬಲಕ್ಕೆ ತಿರುಗ್ತಾನೆ, 30 ಮೀಟರ್ ಕ್ರಮಿಸ್ತಾನೆ, ಮುಂದೆ ಮತ್ತೆ ಬಲಕ್ಕೆ ತಿರುಗ್ತಾನೆ. ಪೂರ್ವದಿಂದ ಬಲ ಅಂತ ಬಂದ್ರೆ ದಕ್ಷಿಣಕ್ಕೆ ಬರುತ್ತೆ. ಎಷ್ಟು? ಅಗೇನ್ 15 ಮೀಟರ್ ಇದೆ. ದೂರ ಕ್ರಮಿಸಿದ ಕೊನೆಗೆ ಅವನು ಮತ್ತೆ ಏನ್ ಮಾಡ್ತಾನೆ? ಇಲ್ಲಿ ಬಲಕ್ಕೆ ತಿರುಗ್ತಾನೆ. ಇಲ್ಲಿ ನೋಡಿ, ಸ್ವಲ್ಪ ಮತ್ತೆ ಬಲಕ್ಕೆ ತಿರುಗ್ತಾನೆ. ದಕ್ಷಿಣ ದಿಕ್ಕಿನಲ್ಲಿ ನಿಂತ್ಕೊಂಡು ಬಲ ಅಂತಂದ್ರೆ ಯಾವ ಕಡೆ ಅಂತ ಹೇಳಿದ್ದೆ ನಾನು? ಎಡ, ರಿವರ್ಸ್. ಹೌದಾ? ಎಷ್ಟು? 40 ಮೀಟರ್. ಆಲ್ರೆಡಿ ಇಲ್ಲಿವರೆಗೂ 30 ಮೀಟರ್ ಇದೆ, ಇನ್ನೊಂದು 10 ಮೀಟರ್ ಮುಂದಕ್ಕೆ ಹೋಗೋದು. 40 ಮೀಟರ್ ನಡೀತಾನೆ. ಹಾಗಿದ್ರೆ ಆತ ಶುರು ಮಾಡಿರುವಂತ ಸ್ಥಳ ಇದು. ಅಲ್ಲಿಂದ ಎಷ್ಟು ದೂರ ಯಾವ ದಿಕ್ಕಿಗಿದ್ದಾನೆ? ಈ ಕಡೆ ದಿಕ್ಕು ಅಂದ್ರೆ ಯಾವ್ದು ಬಂತು? ಪಶ್ಚಿಮ ದಿಕ್ಕು ಬಂತು. ಎಷ್ಟು ದೂರ? ಇಲ್ಲ ಆಲ್ರೆಡಿ ಏನಿದೆ? 30 ಕಿಲೋಮೀಟರ್ ಚಲಿಸ್ಕೊಂಡು ಬಂದಿದ್ದಾನೆ. ಅವನ ಮನೆಯಿಂದ ಮತ್ತೇನ್ ಮಾಡಿದಾನೆ? ಮುಂದಕ್ಕೆ 10 ಮೀಟರ್ ಬಂದಿದ್ದಾನೆ. ಹಾಗಿದ್ರೆ ದೂರ ಬರೀ 10 ಮೀಟರ್ ಆಗುತ್ತೆ. ಪಶ್ಚಿಮ 10 ಮೀಟರ್ ಎಲ್ಲಿದೆ? ಆಪ್ಷನ್ 2 ಕರೆಕ್ಟ್ ಇದೆ. ನೋಡಿ, ಬಹಳ ಈಸಿ ಕ್ವಶನ್ಸ್. ಸ್ವಲ್ಪ ನೀವು ಈ ಡಯಾಗ್ರಾಮ್ ಹಾಕ್ಬೇಕಾದ್ರೆ ಕೇರ್ಫುಲಿ ಹಾಕ್ಬೇಕಾಗದ್ದು. ಒಬ್ಬ ವ್ಯಕ್ತಿಯು
ಪೂರ್ವಕ್ಕೆ 3 ಕಿಲೋಮೀಟರ್ ನಡೀತಾನೆ. ನಂತರ ಉತ್ತರಕ್ಕೆ 2 ಕಿಲೋಮೀಟರ್ ನಡೀತಾನೆ. ಪುನಃ ಪೂರ್ವಕ್ಕೆ 2 ಕಿಲೋಮೀಟರ್ ನಡೀತಾನೆ. ಹಾಗೂ ಕೊನೆಯದಾಗಿ ದಕ್ಷಿಣಕ್ಕೆ 14 ಕಿಲೋಮೀಟರ್ ನಡೀತಾನೆ. ನೋಡಿ, ಈಗ ಅವನು ಪ್ರಾರಂಭದ ಸ್ಥಾನದಿಂದ ಕನಿಷ್ಠ ಎಷ್ಟು ದೂರದಲ್ಲಿದ್ದಾನೆ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ದೂರ ಇದ್ದಾನೆ ಅಂತ. ಹೌದಾ? ಓಕೆ, ಈಗೇನ್ ಮಾಡೋಣ, ಇದನ್ನ ನಾನು ಟ್ರಯಾಂಗಲ್ ಅಲ್ಲಿ ಈ ರೀತಿ ಕನ್ವರ್ಟ್ ಮಾಡ್ತೀನಿ. ಮೇಲ್ಗಡೆ 2 ಇದೆ, ಇಲ್ಲೂ 2 ಇದೆ, ಅಂದ್ರೆ ಇಲ್ಲಿಂದ ಇಲ್ಲಿ ಎಷ್ಟಾಯ್ತಿದು 5 ಕಿಲೋಮೀಟರ್ ಆಯ್ತು. ಕರೆಕ್ಟಾ? ಹಾ. ಇನ್ನು ಇಲ್ಲಿ ನೋಡಿ, ಇದು 2 ಕಿಲೋಮೀಟರ್ ಇದೆ, ಇಲ್ಲಿಗೆ 2 ಕಿಲೋಮೀಟರ್ ನ ಮೈನಸ್ ಮಾಡಿ 14ರಲ್ಲಿ ಎಷ್ಟಾಯ್ತು? 12 ಆಯ್ತು. 12, 5 ಆಲ್ರೆಡಿ ಇದ್ರ ಈ ಟ್ರಿಪ್ಲೆಟ್ ಮೇಲೆ ನಾವು ಬಿಡಿಸ್ಬಿಟ್ಟಿದೀವಿ. 12, 5 ಅಂದ್ರೆ ಇಲ್ಲಿ ಏನ್ ಬರ್ಬೇಕು? ಫಿಕ್ಸ್ ಆಗಿ 13 ಬರ್ಬೇಕು. 5 ಸ್ಕ್ವೇರ್ 25 ಪ್ಲಸ್ 12ರ ವರ್ಗ 144, 2 ಆಡ್ ಮಾಡಿದ್ರೆ 169, ಸ್ಕ್ವೇರ್ ರೂಟ್ ಅಂದ್ರೆ 13 ಕಿಲೋಮೀಟರ್. ಆಪ್ಷನ್ 2 ಈಸ್ ಕರೆಕ್ಟ್. ಓಕೆನಾ? ಎಸ್. ಇದೇ ರೀತಿ ನೋಡಿ, ಕಿರಣ ಪೂರ್ವಕ್ಕೆ 1 ಕಿಲೋಮೀಟರ್ ಚಲಿಸ್ತಾನಂತೆ. ಅಲ್ಲಿಂದ ದಕ್ಷಿಣಕ್ಕೆ 7 ಕಿಲೋಮೀಟರ್ ಚಲಿಸ್ತಾನೆ. ಮುಂದೆ ಸಾಕ್ತಾನೆ. ಮತ್ತೆ ಅಲ್ಲಿಂದ ಎಡಕ್ಕೆ ನೋಡಿ, ದಕ್ಷಿಣ ಅಂದಾಗ ಎಡ ಅಂದ್ರೆ ಈ ಕಡೆ ಬರೋಂಗಿಲ್ಲ, ಬಲಕ್ಕೆ ಹೋಗ್ಬೇಕು. ಮತ್ತೆ ಎಷ್ಟು? 2 ಕಿಲೋಮೀಟರ್. ಅಂತಿಮವಾಗಿ 11 ಕಿಲೋಮೀಟರ್ ಮತ್ತೆ ಎಡಕ್ಕೆ ಚಲಿಸ್ತಾನೆ. ಈ ಕಡೆಯಿಂದ ಎಡ ಅಂತ ಬಂದ್ರೆ ಮತ್ತೆ ಏನಾಗುತ್ತೆ? ಉತ್ತರಕ್ಕಾಗತ್ತೆ. ಸೊ ಮತ್ತೆ 11 ಕಿಲೋಮೀಟರ್ ಏನಾಯ್ತು? ಎಡಕ್ಕೆ ತಿರುಗಿ ಚಲಿಸಿದ್ರೆ ಹೊರಟ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ಇಲ್ಲಿಂದ ಎಷ್ಟಿದ್ದಾನೆ? ಇದು ನಾನು ಜಾಯಿನ್ ಮಾಡ್ಬೋದಾ ಡಮ್ಮಿ ಲೈನ್ ಅಲ್ಲಿ? ಓಕೆ, ಇದು 1 ಇದೆ, ಇದು 2 ಇದೆ, ಅಂದ್ರೆ ಇದು ಟೋಟಲ್ 3 ಆಯ್ತು. ಈ 11 ಇದೆ ಟೋಟಲ್. 11ರಲ್ಲಿ ಇದು 7ನ್ನ ಮೈನಸ್ ಮಾಡಿ ನೀವು ಎಷ್ಟಾಯ್ತು? ಇದು 4 ಆಯ್ತು. ಸೊ ಇಲ್ಲಿ 3 ಇದೆ, ಇಲ್ಲಿ 4 ಇದೆ, ಇಲ್ಲಿ ಎಷ್ಟು ಬರ್ಬೇಕ್ರಿ? ಕಣ್ಣು ಮುಚ್ಚಿ 5 ಕಿಲೋಮೀಟರ್. ಟ್ರಿಪ್ಲೆಟ್ಸ್ ಅಂತ ಹೇಳಿದೀನಿ ನಾನು. 3 ಸ್ಕ್ವೇರ್ 9 ಪ್ಲಸ್ 4 ಸ್ಕ್ವೇರ್ 16, 16 ಪ್ಲಸ್ 9 25, ಸ್ಕ್ವೇರ್ ರೂಟ್ ಆಫ್ 5. ಹೌದಾ? ಸೊ 5 ಕಿಲೋಮೀಟರ್ ಏನಾಯ್ತು ಇಲ್ಲಿ? ಆನ್ಸರ್ ಆಯ್ತು. ಹೌದಲ್ವಾ? ಇನ್ನು ಸ್ವಲ್ಪ ಡಿಫರೆಂಟ್ ಕ್ವಶನ್, ಅದೇ ಹೇಳಿದ್ನಲ್ಲ 90 ಡಿಗ್ರಿ ಆ ರೀತಿ ಇದೆ. ಅನಿಲ ಪಶ್ಚಿಮ ದಿಕ್ಕಿಗೆ, ಈ ಕಡೆ ದಿಕ್ಕಿಗೆ 1 ಕಿಲೋಮೀಟರ್ ನಡೀತಾನೆ. ನಂತರ ಇಲ್ಲಿಂದ 180 ಡಿಗ್ರಿ ಹಿಂದಕ್ಕೆ ತಿರುಗಿ 180 ಡಿಗ್ರಿ ಹಿಂದಕ್ಕೆ ತಿರುಗಿ ಅರ್ಧ ಕಿಲೋಮೀಟರ್ ನಡೀತಾನೆ. ನೋಡಿ, ಆಲ್ರೆಡಿ ಎಷ್ಟು ನಡೆದಿದ್ದಾನೆ? 1 ಕಿಲೋಮೀಟರ್ ನಡೀತಾನೆ. 180 ಡಿಗ್ರಿ ಅಂತಂದ್ರೆ ಸರಳ ರೇಖೆ. ಹೌದಾ? ನೋಡಿ, 90 ಡಿಗ್ರಿ ಅಂದ್ರೆ ಈ ರೀತಿ ಆಯ್ತು. ಆದ್ರೆ ಈ ಲೈನ್ ಇಲ್ಲ ಅಂತ ಬಂದಾಗ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಾಯ್ತಿದು? 180 ಡಿಗ್ರಿ ಸರಳ ರೇಖೆ. ಹಿಂದಕ್ಕೆ ಚಲಿಸಿ ಇಲ್ಲಿದ್ದಾನೆ, ಇಲ್ಲಿಂದ 180 ಡಿಗ್ರಿ ಅಂತಂದ್ರೆ ಈ ಕಡೆ ಮುಖ ಮಾಡಿದಾನೆ. ಇಲ್ಲಿಂದ 180 ಡಿಗ್ರಿ ಅಂದ್ರೆ ವಾಪಸ್ ಈ ಕಡೆ ಮುಖ ಮಾಡ್ಬೇಕಾಗುತ್ತೆ. ಎಷ್ಟು ನಡೀತಾನೆ? ಅರ್ಧ ಕಿಲೋಮೀಟರ್ ಇಲ್ಲಿವರೆಗೂ ನಡೀತಾನಂತೆ. ಹೌದಾ? ಹಾ. ಅರ್ಧ ಕಿಲೋಮೀಟರ್ ನಡೆದ ನಂತರ ಮತ್ತೆ ಏನ್ ಮಾಡ್ತಾನೆ? ತನ್ನ ಬಲಕ್ಕೆ 90 ಡಿಗ್ರಿ ತಿರ್ಕೊಂತಾನೆ. ಅಂದ್ರೆ ನಾನು ಏನ್ ಮಾಡಿದೀನಿ? ಪೂರ್ವಕ್ಕೆ ಮುಖ ಮಾಡಿದೀನಿ. ಪೂರ್ವಕ್ಕೆ ಈ ರೀತಿ ಮುಖ ಮಾಡಿದೀನಿ. ಇಲ್ಲಿಂದ ನನ್ನ ಬಲಕ್ಕೆ 90 ಡಿಗ್ರಿ ಅಂತ ಬಂದಾಗ ಇಲ್ಲಿಂದ 90 ಡಿಗ್ರಿ ಅಂತಂದ್ರೆ ಈ ಕಡೆ, ಅಂದ್ರೆ ದಕ್ಷಿಣಕ್ಕೆ ಮುಖ ಮಾಡಿದೆ. ಹೌದಾ? ಈ ದಕ್ಷಿಣದಿಂದ ಎಷ್ಟು ಕಿಲೋಮೀಟರ್ ಅಂತ ಹೇಳಿದರೆ ಮತ್ತೆ 1 ಕಿಲೋಮೀಟರ್ ನಡೀತಾನೆ. ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿದಾನೆ? ನೋಡಿ, 90 ಡಿಗ್ರಿ ಇಲ್ಲಿಂದ ಬಂದ ತಕ್ಷಣ ಯಾವ ದಿಕ್ಕಿಗೆ ಮುಖ ಆಯ್ತು? ದಕ್ಷಿಣ. ಆಪ್ಷನ್ 2 ಕರೆಕ್ಟ್. ಹೌದಾ? ಕನ್ಫ್ಯೂಸ್ ಆಯ್ತಾ? ಇನ್ನೊಂದ್ಸರಿ ಹೇಳ್ಬೇಕಾ? ಇಲ್ಲಿ ನೋಡಿ, ಇಲ್ಲಿ ಅನಿಲ ಇಲ್ಲಿ ನಿಂತಿದ್ದಾನೆ. ಇಲ್ಲಿಂದ ಏನ್ ಮಾಡಿದಾನೆ? ಪಶ್ಚಿಮಕ್ಕೆ 1 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದಾನೆ. ಇಲ್ಲಿದ್ದಾನೆ ಅನಿಲ. ಮುಖ ಯಾವ ಕಡೆ ಇದೆ? ಪಶ್ಚಿಮಕ್ಕಿದೆ. 180 ಡಿಗ್ರಿ ಹಿಂದಕ್ಕೆ ತಿರುಗ್ಬೇಕು. ಬಲದಿಂದನಾದ್ರೂ ತಿರುಗಿ, ಎಡದಿಂದನಾದ್ರೂ ತಿರುಗಿ. 180 ಡಿಗ್ರಿ ಅಂದ್ರೆ ಇದೇ ಸರಳ ರೇಖೆಯಲ್ಲಿ ಬರುತ್ತೆ. ಮುಖ ಹಿಂಗಾಗುತ್ತೆ. ಹೌದಾ? ರಿವರ್ಸ್ ಆಗುತ್ತೆ. 180 ಡಿಗ್ರಿಯಲ್ಲಿ ತಿರುಗಿದ್ದಾನೆ. ತಿರುಗಿ ಏನ್ ಮಾಡಿದಾನೆ? ಅರ್ಧ ಕಿಲೋಮೀಟರ್ ನಡೆದಿದ್ದಾನೆ. ಆಲ್ರೆಡಿ 1 ಕಿಲೋಮೀಟರ್ ಬಂದಿದೆ, ಇದ್ರಲ್ಲಿ ಅರ್ಧ ಕಿಲೋಮೀಟರ್ ಅಂದ್ರೆ ಇಲ್ಲಿ ನಿಂತ್ಕೊಳ್ತಾನೆ ಬಂದು. ಹೌದಾ? ಇಲ್ಲಿಂದ 90 ಡಿಗ್ರಿ ತನ್ನ ಬಲಕ್ಕೆ ತಿರುಗ್ತಾನೆ. ಮತ್ತೆ 90 ಡಿಗ್ರಿ ಅಂದ್ರೆ ಸ್ಟ್ರೇಟ್ ಹಿಂಗೆ ಬಲಕ್ಕೆ. ಅದೇ ರೀತಿ ಎಡಕ್ಕೆ ಅಂತ ಕೊಟ್ಟಿದ್ರೆ ಈ ಕಡೆ ಹೋಗ್ತಾ ಇತ್ತು. ಅವ್ರು ಬಲಕ್ಕೆ ಕೊಟ್ಟಿದ್ದಾರೆ, ಹಾಗಾಗಿ ಈ ಕಡೆ ಬರುತ್ತೆ. ಎಷ್ಟು? ಮತ್ತೆ 1 ಕಿಲೋಮೀಟರ್. ಹಾಗಾದ್ರೆ ಯಾವ ದಿಕ್ಕಿಗೆ ಮುಖ ಮಾಡಿದಾನೆ ಅಂತ ಕೇಳ್ತಾ ಇದಾರೆ. ಆಬ್ವಿಯಸ್ಲಿ ದಕ್ಷಿಣ ದಿಕ್ಕಿಗೆ ಆತ ಮುಖ ಮಾಡಿರೋದುಂಟು. ಹೌದಲ್ವಾ? ಎಸ್. ನೆಕ್ಸ್ಟ್,
ಗೀತಾ ನೈಋತ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾಳೆ. ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಸೈಡ್ಗೆ ಹಾಕೊಂಡ್ಬಿಡ್ತೀನಿ. ಹೌದಾ? ವಾಯುವ್ಯ, ಈಶಾನ್ಯ, ಆಗ್ನೇಯ, ಹೌದಾ? ಈ ಕಡೆ ಯಾವುದು? ನೈಋತ್ಯ. ವಾಯುವ್ಯ, ಈಶಾನ್ಯ, ಆಗ್ನೇಯ, ನೈಋತ್ಯ. ನೈಋತ್ಯ ಅಂದ್ರೆ ಈ ಕಡೆ ಸೌತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಗೀತಾ ಏನ್ ಮಾಡಿದಾಳೆ, ಆಲ್ರೆಡಿ ಈ ಕಡೆ ಮುಖ ಮಾಡಿ ನಿಂತಿದ್ದಾಳೆ. ಹೌದಾ? ಇಲ್ಲಿಂದ 90 ಡಿಗ್ರಿ ಬಲಕ್ಕೆ ತಿರುಗ್ತಾಳೆ ನೋಡಿ. ಇಲ್ಲಿಂದ ಬಲಕ್ಕೆ ಅಂದ್ರೆ ಈ ಕಡೆ 90 ಡಿಗ್ರಿ ಅಂದ್ರೆ ಎಲ್ಲಿಗೆ ಬಂದ್ಲು? ವಾಯುವ್ಯ ದಿಕ್ಕಿಗೆ ಬಂದ್ಲು. ಹಿಂಗೆ. ಹೌದಾ? ಸೊ ಇಲ್ಲಿರೋಳು ಯಾವ ಕಡೆ ತಿರುಗ್ತಾ ಇದ್ದಾಳೆ ಇವಾಗ? ಹಿಂಗ್ ತಿರುಗ್ತಾ ಇದ್ದಾಳೆ. ಹಿಂಗ್ ತಿರುಗಿದ್ಲು. ಈಗ ಎಷ್ಟಾಯ್ತು? 90 ಡಿಗ್ರಿ ಆಯ್ತು. ಇಲ್ಲಿ 90 ಡಿಗ್ರಿ ಏನ್ ಮಾಡಿದ್ಲು ಅವಳು? ಟರ್ನ್ ಮಾಡಿದ್ಲು 90 ಡಿಗ್ರಿ. ಹೌದಾ? ಓಕೆ. 1 ಕಿಲೋಮೀಟರ್ ನಡೀತಾಳೆ. 90 ಡಿಗ್ರಿ ಟರ್ನ್ ಮಾಡಿದ್ಲು. ಇಲ್ಲಿಂದ ಏನ್ ಮಾಡಿದ್ಲು ಈಗ? 1 ಕಿಲೋಮೀಟರ್. ಒಂದೇ ನಿಮಿಷ, ಯಾಕೋ ಸ್ವಲ್ಪ ಗಡಿಬಿಡಿ ಆಗ್ತಾ ಇದೆ. ಎಸ್, ಇಲ್ಲಿ ನಿಂತಿದ್ದಾಳೆ ಗೀತಾ ನೈಋತ್ಯ ದಿಕ್ಕಿಗೆ. ಇಲ್ಲಿಂದ 90 ಡಿಗ್ರಿ ಅಂತಂದ ಬಂದ್ರೆ ಯಾವ ಕಡೆ ದಿಕ್ಕಿಗೆ ಬರ್ತಾಳೆ? ಈ ಕಡೆ ದಿಕ್ಕು. ಈ ಕಡೆ ದಿಕ್ಕು ಅಂದ್ರೆ ಯಾವ್ದಿದು? ವಾಯುವ್ಯ ದಿಕ್ಕು. ಹೌದಾ? ಎಷ್ಟು ದೂರ ನಡೀತಾಳೆ? 1 ಕಿಲೋಮೀಟರ್. ಹೌದಾ? 1 ಕಿಲೋಮೀಟರ್ ನಡೀತಾಳೆ. ಪುನಃ ಈ ದಿಕ್ಕಿನಿಂದ 180 ಡಿಗ್ರಿ ಎಡಕ್ಕೆ ಅಂತ ಹೇಳಿದಾರೆ ನೋಡಿ. ಎಡಕ್ಕೆ ಅಂತ ಬಂದ್ರೆ ಮತ್ತೆ ಈ ಕಡೆಯಿಂದ ಬರಬೇಕು. ಹೌದಾ? 180 ಡಿಗ್ರಿ ಅಂದ್ರೆ ಸರಳ ರೇಖೆ ಈ ಕಡೆ ಬಂದ್ಲು. ಮತ್ತೆ ಎಷ್ಟು ನಡೀತಾಳೆ? ಮತ್ತೆ 1 ಕಿಲೋಮೀಟರ್ ನಡೀತಾಳೆ. 1 ಕಿಲೋಮೀಟರ್ ನಡೆದಿದ್ದಾಳೆ. ಆಕೆ ಯಾವ ದಿಕ್ಕಿಗೆ ಈಗ ತಿರುಗಿದಾಳೆ ಅಂತ ಕೇಳ್ತಾ ಇದಾರೆ. 180 ಡಿಗ್ರಿ ಎಡದಿಂದ ತಿರುಗಿದ ತಕ್ಷಣ ಇಲ್ಲಿ ಬಂದ್ ನಿಂತ್ಕೊಂಡ್ಲು. ಇದು ಅಂದ್ರೆ ಈ ಕಡೆ ಸೌತ್ ಇದೆ, ಈ ಕಡೆ ಈಸ್ಟ್ ಇದೆ. ಇದ್ಯಾವುದು? ಸೌತ್ ಈಸ್ಟ್. ಸೌತ್ ಈಸ್ಟ್ ಅಂದ್ರೆ ಈ ಕಡೆ ಬರ್ತಕ್ಕಂಥದ್ದು ಆಗ್ನೇಯ ದಿಕ್ಕು. ಹೌದಾ? ಸೊ ಇದೆಯಾ ಆಪ್ಷನ್ 2 ಅಲ್ಲಿ ಆಗ್ನೇಯ ದಿಕ್ಕಿನ ಕಡೆಗೆ ಮುಖ ಮಾಡಿ ನಿಂತಿದ್ದಾಳೆ. ಅರ್ಥ ಆಯ್ತಲ್ವಾ? ಎಸ್. ಇನ್ನು ನಾನು ಪೂರ್ವ ದಿಕ್ಕಿನಲ್ಲಿ 2 ಕಿಲೋಮೀಟರ್ ದೂರ ಕ್ರಮಿಸುತ್ತೇನೆ. ಓಕೆ, ಕ್ರಮಿಸಿದ್ವಿ. ನಂತರ ಬಲಕ್ಕೆ ತಿರುಗಿ ಮತ್ತೊಂದು ಕಿಲೋಮೀಟರ್. ಬಲಕ್ಕೆ ಅಂದ್ರೆ ದಕ್ಷಿಣಕ್ಕಾಯ್ತು. ಎಷ್ಟು? 1 ಕಿಲೋಮೀಟರ್. ಹಾಗಿದ್ದಲ್ಲಿ ಪ್ರಾರಂಭದ ಬಿಂದುವಿನಿಂದ ಈಗ ನಾನು ಯಾವ ದಿಕ್ಕಿನಲ್ಲಿದ್ದೇನೆ ನೋಡಿ. ಇಲ್ಲಿಂದ ಈ ಯಾವ ದಿಕ್ಕು ಅಂತ ಕೇಳಿದ್ರೆ ಆಗ್ತಾನೆ ನೋಡಿದ್ವಿ ನಾವು, ಆಗ್ನೇಯ. ಹೌದಾ? ಸೊ ಆಪ್ಷನ್ 3 ಆಯ್ತು. ಆಗ್ನೇಯ, ನೈಋತ್ಯ ಈ ಕಡೆ ಬರುವಂತದ್ದು. ಹೌದಾ? ಓಕೆ. ಇದು ಒಂಥರ ಡಿಫ್ರೆಂಟ್ ಕ್ವಶನ್. ಈ ತರ ಕ್ವಶನ್ಸ್ ಗಳನ್ನು ಜಾಸ್ತಿ ಕೇಳಿದ್ದಾರೆ. ನಾವು ಅರ್ಥ ಮಾಡ್ಕೋಬೇಕು. ಸೆಂಟೆನ್ಸ್ ಗಳನ್ನ ಏನ್ ಮಾಡ್ತಾರೆ, ಹಿಂದೆ ಮುಂದೆ ಕೊಡ್ತಾರೆ. ಆ ವಾಕ್ಯಗಳನ್ನ ಹಿಂದೆ ಮುಂದೆ ಕೊಡ್ತಾರೆ. ಸ್ವಲ್ಪ ನಾವು ನೋಡ್ತಾ ಹೋಗ್ಬೇಕು. ನನ್ನ ಕಚೇರಿ ಮಾರುಕಟ್ಟೆಯ ದಕ್ಷಿಣಕ್ಕಿದೆ ಅಂದ್ರೆ ಅರ್ಥ ಏನು? ನನ್ನ ಕಚೇರಿ ಮಾರುಕಟ್ಟೆಯ ದಕ್ಷಿಣಕ್ಕಿದೆ. ಇಲ್ಲೆಲ್ಲೋ ಒಂದ್ ಕಡೆ ಮಾರುಕಟ್ಟೆ ಇದೆ. ಹೌದಾ? ಇಲ್ಲಿ ಬರ್ದ್ಬಿಡ್ತೀನಿ ನಾನು. ಏನು? ಮಾರುಕಟ್ಟೆ. ಓಕೆನಾ? ಇದ್ರ ಮಾರುಕಟ್ಟೆಯ ದಕ್ಷಿಣ ದಿಕ್ಕು ಅಂದ್ರೆ ಕೆಳಗಡೆ ಬಂತು. ಹೌದಾ? ಇಲ್ಲೇನಿದೆ? ಕಚೇರಿ. ಬರ್ದೆ ಇಲ್ಲಿ ಕೂಡ ಏನಿದೆ? ಕಚೇರಿ. ಎಸ್. ಇನ್ನು ಪೋಸ್ಟ್ ಆಫೀಸು ನನ್ನ ಕಚೇರಿಯ ಪೂರ್ವಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನನ್ನ ಕಚೇರಿ ಎಲ್ಲಿದೆ? ಈ ಕಡೆ ಇದೆ. ಇಲ್ಲಿಂದ ಪೂರ್ವಕ್ಕೆ ಅಂತಂದ್ರೆ ಈ ಕಡೆ ಬಂತು. ಇಲ್ಲೇನಿದೆ ಅಂತ ಕೇಳಿದ್ರೆ ಪೋಸ್ಟ್ ಆಫೀಸ್ ಇದೆ. ಹೌದಾ? ಎಸ್. ಈಗ ನಮ್ಮ ಕಚೇರಿಗೆ ಮಾರುಕಟ್ಟೆಯಿಂದ ಎಷ್ಟು ದೂರವೋ ಪೋಸ್ಟ್ ಆಫೀಸಿನಿಂದಲೂ ಕೂಡ ಏನು ಅಷ್ಟೇ ದೂರ ಅಂತ ಹೇಳ್ತಾ ಇದಾರೆ. ಅಂದ್ರೆ ಕಚೇರಿಯಿಂದ ಇಲ್ಲಿ ನೋಡಿ, ಕಚೇರಿಯಿಂದ ಮಾರುಕಟ್ಟೆಗೆ ಎಷ್ಟು ದೂರ ಇದೆಯೋ ಅಷ್ಟೇ ದೂರ ಪೋಸ್ಟ್ ಆಫೀಸ್ಗೂ ಮತ್ತೆ ಕಚೇರಿಗೂ ಕೂಡ ಇದೆ ಅಂತ ಹೇಳಿದ್ದಾರೆ. ಹೌದಾ? ಎರಡು ಸೇಮ್ ಡಿಸ್ಟೆನ್ಸ್ ಇದೆ. ಇನ್ನು ನಾನು ಮಾರುಕಟ್ಟೆಯಿಂದ ಪೋಸ್ಟ್ ಆಫೀಸ್ ನಡುವೆ ಅರ್ಧ ದೂರದಲ್ಲಿದ್ದಾಗ, ಎಲ್ಲಿಂದ? ಮಾರುಕಟ್ಟೆಯಿಂದ ಪೋಸ್ಟ್ ಆಫೀಸ್ಗೆ ಈ ಒಂದು ಡೈರೆಕ್ಷನ್ ಅಲ್ಲಿ ಬರ್ಬೇಕಾದ್ರೆ ಅರ್ಧ ದಾರಿಯಲ್ಲಿದ್ದಾಗ, ಅರ್ಧ ದಾರಿ ನಡ್ಕೊಂಡು ಬಂದಿದ್ದಾರೆ. ಅಲ್ಲಿ ನನ್ನ ಸ್ನೇಹಿತ ಸಿಕ್ಕಲು, ಇಲ್ಲಿ ಇವರಿಗೆ ಒಬ್ಬ ಸ್ನೇಹಿತ ಸಿಗ್ತಾನೆ. ವಾಪಸ್ ಏನ್ ಮಾಡ್ತಾರೆ? ಕಚೇರಿಗೆ ವಾಪಸ್ ಹೋಗಲು ನಿರ್ಧರಿಸುತ್ತೇವೆ. ಹೌದಾ? ಈ ಅರ್ಧ ದಾರಿಯಿಂದ ಮರಳಿ ಆಫೀಸಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇಲ್ಲಿಂದ ಆಫೀಸ್ಗೆ ಹೋಗೋದಕ್ಕೆ ಶುರು ಮಾಡ್ತಾರೆ.
ಕರೆಕ್ಟಾ? ಎಸ್. ಈಗ ನಾವು ಯಾವ ದಿಕ್ಕಿನಲ್ಲಿ ಹೋಗುತ್ತಿದ್ವಿ? ಈ ಕಡೆ ದಿಕ್ಕು. ಯಾವ ದಿಕ್ಕು ಇದು? ನೈಋತ್ಯ. ಕರೆಕ್ಟಾ? ಹೌದಲ್ವಾ? ನಾನು ಕೋಡ್ ಏನಂತ ಹೇಳಿದ್ದೆ ನಿಮಗೆ? ವಾ ಈ ಆಂಟಿ ನೈಸ್. ವಾ ಈ ಅಕ್ಕ ನೈಸ್. ಯಾವ್ದು ಬೇಕೋ ಅದನ್ನ ಇಟ್ಕೊಳ್ಳಿ. ವಾ ವಾಯುವ್ಯ, ಈ ಈಶಾನ್ಯ, ಆ ಅಕ್ಕ ಅಥವಾ ಆಂಟಿ, ಈ ಕಡೆ ನೈ ಅಂದ್ರೆ ನೈಸ್ ಅಂತ ಹೇಳ್ತೀವಿ, ನೈಋತ್ಯ. ಹೌದಾ? ವಾ ಹೆಂಗೆ ಮೇಡಮ್? ವಾ ಇಲ್ಲಿಂದ ಶುರು ಮಾಡೋಣ ನೋಡಿ. ಪ್ರದಕ್ಷಿಣಾಕಾರ. ಈ ದೇವಾಲಯದಲ್ಲಿ ಪ್ರದಕ್ಷಿಣಾಕಾರ, ಕ್ಲಾಕ್ ವೈಸ್ ಡಿರೆಕ್ಷನ್. ಮುಳ್ಳುಗಳು ಯಾವ ರೀತಿ ಚಲಿಸ್ತವೆ ಆ ರೀತಿ ನೀವೇನ್ ಮಾಡ್ಬೇಕು? ಈ ಉಪದಿಕ್ಕುಗಳನ್ನ ನೆನಪಲ್ಲಿ ಇಟ್ಕೋಬೇಕು. ಸೊ ಆನ್ಸರ್ ಏನಾಯ್ತು ಇಲ್ಲಿ ಅಂತ ಕೇಳಿದ್ರೆ ನೈಋತ್ಯ. ಹೌದಲ್ಲ? ಎಸ್. ಸೊ ನೋಡಿ, ಇನ್ನೊಂದು ನೋಡೋಣ. ಒಂದು ಸ್ಥಾನದಿಂದ ಹೊರಟು ರಾಜು ಉತ್ತರಕ್ಕೆ 5 ಕಿಲೋಮೀಟರ್ ನಡೀತಾನೆ. ಓಕೆ, ಒಂದು ಸ್ಥಾನ, ಇಲ್ಲಿಂದ ರಾಜು ಏನ್ ಮಾಡ್ತಾನೆ? ಉತ್ತರಕ್ಕೆ 5 ಕಿಲೋಮೀಟರ್ ನಡೀತಾನೆ. ಓಕೆ, ನಂತರ ಎಡಕ್ಕೆ ತಿರುಗಿ 4 ಕಿಲೋಮೀಟರ್ ನಡೀತಾನೆ. ಓಕೆ, ಅಲ್ಲಿಂದ ಮತ್ತೆ ಎಡಕ್ಕೆ ತಿರುಗ್ತಾನೆ. ಎಡಕ್ಕೆ, ಈ ಪಶ್ಚಿಮ ದಿಕ್ಕಿನಿಂದ ಎಡಕ್ಕೆ ಅಂತ ಬಂದಾಗ ಏನಾಗುತ್ತೆ? ದಕ್ಷಿಣ ದಿಕ್ಕಾಗುತ್ತೆ. ದಕ್ಷಿಣ ದಿಕ್ಕಿನಲ್ಲಿ ಕೂಡ 5 ಕಿಲೋಮೀಟರ್ ನಡೀತಾನೆ. ಪುನಃ ಇಲ್ಲಿಂದ ಬಲಕ್ಕೆ ತಿರುಗ್ತಾನೆ. ದಕ್ಷಿಣ ದಿಕ್ಕಿನಿಂದ ಬಲ ಅಂತಂದ್ರೆ ನಾನು ಯಾವ ಕಡೆ ಹೋಗ್ಬೇಕು ಅಂತ ಹೇಳಿದೀನಿ? ಎಡಕ್ಕೆ ಹೇಳಿದೀನಿ. ಹೌದಾ? ಈ ರೀತಿ ಎಡಕ್ಕೆ ನಡೆಯತೊಡಗುತ್ತಾನೆ, ನಡೀತಾ ಹೋಗ್ತಾನೆ. ಅವನು ಈಗ ಯಾವ ದಿಕ್ಕಿಗೆ ಮುಖವಾಗಿ ನಡೀತಾ ಇದ್ದಾನೆ? ಯಾವ ದಿಕ್ಕ್ರಿ ಇದು? ಪಶ್ಚಿಮ ದಿಕ್ಕು. ಅರ್ಥ ಆಗ್ತಿದೆಯಾ? ಯಾಕೆ ಈ ರೀತಿ ಕೇಳ್ತಾರೆ? ಇಲ್ಲಿ ಟ್ವಿಸ್ಟ್ ಮಾಡೋಕೆ ಇರ್ತಕ್ಕಂಥದ್ದು ಒಂದೇ ಪಾಯಿಂಟ್, ಅದು ದಕ್ಷಿಣ ದಿಕ್ಕು. ದಕ್ಷಿಣ ದಿಕ್ಕಿನಿಂದ ಬಲ, ದಕ್ಷಿಣ ದಿಕ್ಕಿನಿಂದ ಎಡ. ಹೌದಾ? ಸೊ ಅದನ್ನ ಕನ್ಫ್ಯೂಸ್ ಮಾಡೋದಕ್ಕೆ ಈ ರೀತಿ ಕ್ವಶನ್ ಅನ್ನ ಕೇಳುವಂಥದ್ದು. ನೋಡೋದಕ್ಕೆ ಈಸಿ ಅನ್ಸುತ್ತೆ, ಆದರೆ ಈ ದಕ್ಷಿಣ ದಿಕ್ಕು ಅಂತ ಬಂದಾಗ ರಿವರ್ಸ್ ಯೂಸ್ ಮಾಡುವಂಥದ್ದು. ಹೌದಾ? ಎಸ್. ಇನ್ನೊಂದು ಕ್ವಶನ್. ಒಬ್ಬ ವ್ಯಕ್ತಿ ಪೂರ್ವ ದಿಕ್ಕಿನಲ್ಲಿ 4 ಕಿಲೋಮೀಟರ್ ಮುಂದಕ್ಕೆ ಹೋಗ್ತಾನೆ. ನಂತರ ಉತ್ತರ ದಿಕ್ಕಿಗೆ 3 ಕಿಲೋಮೀಟರ್ ಮುಂದಕ್ಕೆ ಹೋಗ್ತಾನೆ. ಅನಂತರ ಪೂರ್ವ ದಿಕ್ಕಿನಲ್ಲಿ 2 ಕಿಲೋಮೀಟರ್ ಮುಂದಕ್ಕೆ ಹೋಗ್ತಾನೆ. ತದನಂತರ ದಕ್ಷಿಣಕ್ಕೆ ಮತ್ತೆ 3 ಕಿಲೋಮೀಟರ್ ಬರ್ತಾನೆ. ಈಗ ಆತ ಆರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ಇಲ್ಲಿಂದ ಎಷ್ಟು? ಇಲ್ಲಿಂದ ಇಲ್ಲಿ ಆಲ್ರೆಡಿ 4 ಇದೆ, ಇಲ್ಲಿಂದ ಇಲ್ಲಿ 2 ಇದೆ. ಸೊ +2 ಎಷ್ಟಾಯ್ತು? 6 ಕಿಲೋಮೀಟರ್. ಆಪ್ಷನ್ 2. ಹೌದಲ್ವಾ? ಎಸ್. ಓಕೆ, ಸೊ ಇವತ್ತು ಸುಮಾರು ಒಂದು 13ರಿಂದ 14 ಕ್ವಶನ್ಸ್ ಗಳನ್ನ ನಾವು ದಿಕ್ಕುಗಳ ಚಾಪ್ಟರ್ ಮೇಲೆ ನೋಡ್ತಾ ಹೋದ್ವಿ. ಏನು ನೋಡಿದ್ವಿ? ಹೈಲೈಟ್ ಏನು ಅಂತ ಕೇಳಿದ್ರೆ, ಅಲ್ಲಿ ಇಂಪಾರ್ಟೆಂಟ್ ಬಂದಾಗ ಉಪದಿಕ್ಕುಗಳು. ಒಂದ್ ನಿಮಿಷ. ಉಪದಿಕ್ಕುಗಳು. ಹೌದಾ? ಈ ಉಪದಿಕ್ಕುಗಳು ಯಾವ್ಯಾವ್ದು, ಯಾವ ರೀತಿ ನಾವು ಕರಿತೀವಿ ಅನ್ನೋದು ಗೊತ್ತಿರ್ಬೇಕು. 90 ಡಿಗ್ರಿ, ಅದು ಈ ದಿಕ್ಕುಗಳ ಮೇನ್ ದಿಕ್ಕುಗಳು ಏನಿದಾವೆ ಅದ್ರ ಮೂಲಕ ಕೂಡ ಕೊಡಬಹುದು, ಅಥವಾ ಯಾವ ರೀತಿ ಕೊಡಬಹುದು ಅಂದ್ರೆ ನಾವು ಒಂದು ಸಾಲ್ವ್ ಮಾಡಿದ್ವಲ್ಲ ಈ ರೀತಿ. ಉಪದಿಕ್ಕುಗಳಲ್ಲಿ 90 ಡಿಗ್ರಿ ಕೂಡ ಅವರು ಕೊಡಬಹುದು. ಹೌದಾ? ಓಕೆ, 180 ಡಿಗ್ರಿ ಕೊಡಬಹುದು ಈ ರೀತಿ. ಅದನ್ನ ಬಿಟ್ರೆ ಮತ್ತೆ ನೋಡಿದ್ವಿ ದಕ್ಷಿಣ. ದಕ್ಷಿಣ ನೀವು ನಿಂತ್ಕೊಳ್ಳಿ, ನಿಂತ್ಕೊಂಡು ದಕ್ಷಿಣ ಅಂತ ಬಂದ ನೀವೆಲ್ಲಿ ನಿಂತ್ಕೊಂಡಿರ್ತೀರಿ ಅದು ನಾರ್ತ್, ಉತ್ತರ. ನಿಮ್ಮ ಬಲಕ್ಕೆ ಪೂರ್ವ, ನಿಮ್ಮ ಎಡಕ್ಕೆ ಪಶ್ಚಿಮ, ನಿಮ್ಮ ಹಿಂದ್ಗಡೆ ದಕ್ಷಿಣ. ಹೌದಾ? ಈಗೇನ್ ಮಾಡಿ? ದಕ್ಷಿಣಕ್ಕೆ ಮುಖ ಮಾಡಿ ರಿವರ್ಸ್ ನಿಂತ್ಕೊಳ್ಳಿ. ಆಗೇನಾಯ್ತು? ಬಲ ಮತ್ತೆ ಎಡ ಎಕ್ಸ್ಚೇಂಜ್ ಆಯ್ತು ಉತ್ತರ ದಿಕ್ಕಿಗೆ ಕಂಪೇರ್ ಮಾಡಿದಾಗ. ಇಷ್ಟು ನೆನಪಿದ್ರೆ ಸಾಕು. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಏನು? ಪೈಥಾಗೋರಸ್ ಟ್ರಿಪ್ಲೆಟ್ಸ್ 3, 4 ಇದ್ರೆ ಅಲ್ಲಿ 5 ಬಂದೇ ಬರುತ್ತೆ. ನೆಕ್ಸ್ಟ್ ಯಾವ್ದು ಬರ್ಬೇಕು? 8, 6 ಇದ್ರೆ ಅಲ್ಲಿ 10 ಬಂದೇ ಬರ್ಬೇಕು. ಮತ್ತೆ 12. ಹೌದಾ? ಇನ್ನೊಂದು ಯಾವ್ದು? 12 ಮತ್ತೆ 5 ಇದ್ರೆ ಯಾವ್ದು ಬರ್ಬೇಕು? 13 ಬರ್ಲೇಬೇಕು. ಇವುಗಳನ್ನ ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಅಂತ ಹೇಳ್ತೀವಿ. ಇಷ್ಟು ನೆನಪಿದ್ರೆ ಸಾಕು. ಕೇರ್ಫುಲಿ ಸ್ಲೋಲಿ ಡಯಾಗ್ರಾಮ್ ಹಾಕ್ತಾ ಹೋದ್ರೆ ಎಲ್ಲಾ ಕ್ವಶನ್ಸ್ ಗಳನ್ನ ಆರಾಮಾಗಿ ಸಾಲ್ವ್ ಮಾಡ್ತಕ್ಕಂಥದ್ದು. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮತ್ತೆ ಹೊಸ ಚಾಪ್ಟರ್ ಒಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಬೆಳೆಸ್ತಾ ಹೋಗಿ. ಅದೇ ರೀತಿ ನಮ್ಮಿಂದ ಜ್ಞಾನವನ್ನು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಇಲ್ಲೇ ಮುಗಿಸ್ತೀನಿ. ಟಾಟಾ, ಬೈ ಬೈ, ಟೇಕ್ ಕೇರ್ ಎಲ್ರು ಕೂಡ.